ಪಾಠವನ್ನು ನೋಡ್ತಾ ಇದ್ದೀವಿ. ಇದಾದರೆ ಸೊ ಇಲ್ಲಿಯವರೆಗೆ 30% ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ಮೇಲೆ ತಾವು ಎಷ್ಟು ಸ್ಟಡಿ ಮಾಡಬೇಕಲ್ಲ, ಎಷ್ಟು ಓದ್ಕೋಬೇಕಲ್ಲ ಅಷ್ಟೆಲ್ಲ ಪಾಠದ ಮೇಲೆ ನಾವು MCQಸ್ಗಳನ್ನು ಹಾಕಾಯಿತು. ಸೊ ಇನ್ನು ಮುಂದೆ ಇರ್ತಕ್ಕಂಥದ್ದು ಚೆನ್ನಾಗಿ ಓದಬೇಕು, ವಿಡಿಯೋಗಳನ್ನು ನೋಡಿ, ಟೆಕ್ಸ್ಟ್ ಬುಕ್ಗಳನ್ನು ಓದಿ, ಆಮೇಲೆ ಬೋರ್ಡ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್, ಬೇರೆ ಬೇರೆ ಜಿಲ್ಲೆಗಳಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ಕಣ್ಣಾಡಿಸಿ. ಸೊ ತಾವೆಲ್ಲ ಇಷ್ಟೆಲ್ಲ ವರ್ಕ್ ಮಾಡಿದರೆ ಖಂಡಿತವಾಗಿ A+ನಲ್ಲಿ ತಾವು ಅಂಕವನ್ನು ಗಳಿಸ್ತೀರಿ. ಹೊಸಬರಾಗಿದ್ದರೆ ನನ್ನ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಕೂಡ ಸೊ ಸಮಾಜ ವಿಜ್ಞಾನ 2ನೇ ಭಾಗದ ಪಠ್ಯಪುಸ್ತಕದಲ್ಲಿ ಇರತಕ್ಕಂಥ ಒಂದು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಂತಕ್ಕಂಥ ಪಾಠದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 15 ಪ್ರಶ್ನೆಗಳಿದ್ದಾವೆ, ಇಂಪಾರ್ಟೆಂಟ್ ಇದ್ದಾವೆ. ಸೊ ಪ್ರಶ್ನೆ 1, ಗ್ರಾಹಕರಿಂದ ಹಣ ಪಡೆದ ವಸ್ತುಗಳನ್ನು ನೀಡುವಾತನಿಗೆ ಏನಂತ ಕರೀತಾರೆ? ಗ್ರಾಹಕರಿಂದ ಹಣ ಪಡಿತಾರೆ, ವಸ್ತುಗಳನ್ನು ಕೊಡ್ತಾನೆ, ಅವನಿಗೆ ಏನಂತ ಕರೀತಾರೆ? ಬಳಕೆದಾರ, ಪೂರೈಕೆದಾರ, ಸ್ವಯಂ ಸೇವಾ ಸಂಸ್ಥೆ, ಗ್ರಾಹಕ ಸೇವಾ ಕೇಂದ್ರ. ಸೊ ಸರಿಯಾದ ಉತ್ತರ ಇತ್ತು, ಗ್ರಾಹಕರಿಂದ ಹಣ ಪಡೆದು ವಸ್ತುಗಳನ್ನು ಕೊಡುವವನಿಗೆ ಸೊ ಪೂರೈಕೆದಾರ ಅಂತ ಕರೀತಾರೆ. ಸೊ ಪೂರೈಕೆದಾರ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, 1965ರಲ್ಲಿ ಯಾವ ಪಟ್ಟಣದ ಮಹಿಳೆಯರು ಅವೇರ್ ಸಂಸ್ಥೆಯನ್ನು ಆರಂಭಿಸಿದರು? ನೋಡಿ, 1965ರಲ್ಲಿ ಯಾವ ಪಟ್ಟಣದ ಮಹಿಳೆಯರು ಅವೇರ್ ಸಂಸ್ಥೆಯನ್ನು ಆರಂಭಿಸಿದರು? AWARE ಅವೇರ್. ಆಯ್ಕೆ ನೋಡೋಣ. ಬೆಂಗಳೂರು, ದೆಹಲಿ, ಮುಂಬೈ, ಚೆನ್ನೈ. ಸೊ ಮುಂಬೈ ನಗರದ ಮಹಿಳೆಯರು ಏನು ಮಾಡ್ತಾರಪ್ಪ ಅಂದರೆ ಅವೈ ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭವನ್ನು ಮಾಡಿದರು. ಪ್ರಶ್ನೆ 3, ತಂತ್ರಜ್ಞಾನದ ಸಹಾಯದಿಂದ ಇಂದು ಮನೆಯಲ್ಲೇ ವಸ್ತುಗಳನ್ನು ಕುಳಿತುಕೊಳ್ಳುವುದಕ್ಕೆ ಏನಂತ ಕರೀತಾರೆ? ನೋಡಿ, ತಂತ್ರಜ್ಞಾನದ ಸಹಾಯದಿಂದ ಇಂದು ಮನೆಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನು ಕೈಗೊಳ್ಳುತ್ತಾರೆ. ಸೊ ವಸ್ತುಗಳನ್ನು ಖರೀದಿ ಮಾಡ್ತಾರೆ, ಇದಕ್ಕೆ ಏನಂತ ಕರೀತಾರೆ? ಸೊ ಇದಕ್ಕೆ ಟೆಲಿಶಾಪಿಂಗ್ ಅಂತ ಕರೀತಾರೆ. ಸೊ ಟೆಲಿಶಾಪಿಂಗ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಮಾರುಕಟ್ಟೆಯ ರಾಜ ಅಂತ ಯಾರಿಗೆ ಕರೀತಾರೆ? ಗ್ರಾಹಕ, ಪೂರೈಕೆದಾರ, ಮಾರಾಟಗಾರ, ಕೈಗಾರಿಕೋದ್ಯಮ. ನೋಡಿ, ಮಾರುಕಟ್ಟೆಯ ರಾಜ ಅಂತ ಕರೀತಕ್ಕಂಥದ್ದನ್ನ ಗ್ರಾಹಕರಿಗೆ ಅಂತ ಕರೀತಾರೆ. ಗ್ರಾಹಕನೇ ಮಾರುಕಟ್ಟೆಯ ರಾಜ. ಪ್ರಶ್ನೆ 5, ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಯಾವುದು? ಯಾವ ವರ್ಷದಲ್ಲಿ ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿ ಆಯಿತು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ 1984 ಇದೆ, 1985 ಇದೆ, 1986 ಇದೆ, ಆಮೇಲೆ 1987 ಸಹ ಇದೆ. ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿ ಆಯಿತು. ಪ್ರಶ್ನೆ 6, ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಪ್ರಮುಖ ದಿನ ಯಾವುದು? ನೋಡಿ, ಯಾವ ದಿನವನ್ನ ನಾವುಗಳು ವಿಶ್ವ ಗ್ರಾಹಕರ ಆಂದೋಲನದ ಇತಿಹಾಸದಲ್ಲಿ ಪ್ರಮುಖ ದಿನ ಅಂತ ದಾಖಲಿಸಿದ್ದೀವಿ? ಆಯ್ಕೆಗಳನ್ನು ನೋಡೋದಾದ್ರೆ ಮಾರ್ಚ್ 13, 1962, ಮಾರ್ಚ್ 14, 1962, ಮಾರ್ಚ್ 15, 1962 ಅಥವಾ ಮಾರ್ಚ್ 16, 1962. ಸೊ ಮಾರ್ಚ್ 15, 1962 ಇದೆಯಲ್ಲ, ಸೊ ಇದನ್ನ ವಿಶ್ವ ಗ್ರಾಹಕ ಆಂದೋಲನದ ಇತಿಹಾಸದಲ್ಲಿ ಪ್ರಮುಖ ದಿನ ಅಂತ ದಾಖಲೆಯನ್ನು ಮಾಡಿದ್ದಾರೆ. ಪ್ರಶ್ನೆ 7, ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕದ ಅಧ್ಯಕ್ಷ ಯಾರು? ಬರಾಕ್ ಒಬಾಮಾ, ಡೊನಾಲ್ಡ್ ಟ್ರಂಪ್, ಜಾರ್ಜ್ ಬುಷ್, ಜಾನ್ ಎಫ್ ಕೆನಡಿ ಆಗಬೇಕಾಗಿತ್ತದು. ಸೊ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷನ ಹೆಸರು ಬಂದ್ಬಿಟ್ಟು ಜಾನ್ ಎಫ್ ಕೆನಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 8, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನ ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಕೂಡ ವಿಶ್ವ ಗ್ರಾಹಕರ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡ್ತಾರೆ? ಮಾರ್ಚ್ 15, ಮಾರ್ಚ್ 16, ಏಪ್ರಿಲ್ 15, ಏಪ್ರಿಲ್ 16. ನೋಡಿ, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನ ಅಂತ ಮಾರ್ಚ್ 15ಕ್ಕೆ ಆಚರಣೆಯನ್ನ ಮಾಡ್ತಾರೆ. ವರ್ಲ್ಡ್ ಕನ್ಸ್ಯೂಮರ್ ಡೇ ಸೆಲೆಬ್ರೇಷನ್. ಸೊ ಮಾರ್ಚ್ 15 ಅಂತಕ್ಕ. ಪ್ರಶ್ನೆ 9, ಗ್ರಾಹಕರ ರಕ್ಷಣೆಗಿರುವ ಪ್ರಾರಂಭಿಕ ಹಂತದ ವೇದಿಕೆಯನ್ನ ಏನಂತ ಕರೀತಾರೆ? ಸೊ ಫಸ್ಟ್ ಆಫ್ ಆಲ್ ಗ್ರಾಹಕರ ರಕ್ಷಣೆಯನ್ನ ಮಾಡಬೇಕಾದ್ರೆ ಒಂದು ಪ್ರಾರಂಭಿಕ ಹಂತದ
ಮೊದಲ ವೇದಿಕೆ ಇದೆ, ಅದು ಯಾವುದು ಅಂತ ಪ್ರಶ್ನೆ ಇತ್ತು. ರಾಷ್ಟ್ರೀಯ ಆಯೋಗ, ಜಿಲ್ಲಾ ವೇದಿಕೆ, ತಾಲೂಕು ವೇದಿಕೆ ಯಾವುದೂ ಅಲ್ಲ. ನೋಡಿ, ಗ್ರಾಹಕರ ರಕ್ಷಣೆಗಿರುವ ಪ್ರಾರಂಭಿಕ ಹಂತದ ವೇದಿಕೆಯನ್ನ ಜಿಲ್ಲಾ ವೇದಿಕೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10. 20 ಲಕ್ಷದವರೆಗಿನ ಗ್ರಾಹಕ ದೂರುಗಳನ್ನ ಇಲ್ಲಿಗೆ ಸಲ್ಲಿಸಬಹುದು. ಏನಾದರೂ ಗ್ರಾಹಕರಿಗೆ ಮೋಸ ಆದರೆ ಆತ 20 ಲಕ್ಷದವರೆಗಿನ ಪರಿಹಾರಕ್ಕಾಗಿ ದೂರುಗಳನ್ನ ಸಲ್ಲಿಸಬೇಕಾದ್ರೆ ಆತ ಮೊದಲು ಎಲ್ಲಿಗೆ ತನ್ನ ದೂರನ್ನ, ತನ್ನ ಅಹವಾಲನ್ನ ಕೊಡಬೇಕಂತಕ್ಕಂಥದ್ದು ಪ್ರಶ್ನೆ ಇತ್ತು. ಆಯ್ಕೆಗಳು ನೋಡೋದಾದ್ರೆ ಜಿಲ್ಲಾ ವೇದಿಕೆ, ತಾಲೂಕು ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ. ಏನಪ್ಪಾ ಅಂದ್ರೆ 20 ಲಕ್ಷದವರೆಗಿನ ತನ್ನಲ್ಲಿ ಏನಾಗಿರ್ತಕ್ಕಂಥ ಒಂದು ಮೋಸ ವಂಚನೆಯ ಅಹವಾಲು ಇತ್ತಂದ್ರೆ ಆತ ಜಿಲ್ಲಾ ವೇದಿಕೆಗೆ ತನ್ನ ದೂರನ್ನು ಸಲ್ಲಿಸಬಹುದು ಗ್ರಾಹಕ. ಪ್ರಶ್ನೆ 11. ರಾಜೀವನು 50 ಲಕ್ಷ ರೂಪಾಯಿಯ ಗ್ರಾಹಕ ದೂರನ್ನು ನೀಡಲು ಹೊಂದಿದ್ದಾನೆ. ಅವನಿಗೆ ದೂರು ನೀಡಲು ಸೂಕ್ತ ವೇದಿಕೆ ಯಾವುದು? ನೋಡಿ, ರಾಜೀವನಿಗೆ 50 ಲಕ್ಷ ರೂಪಾಯಿಯ ಗ್ರಾಹಕ ದೂರನ್ನ ಹೊಂದಿದ್ದಾನೆ. ಹಾಗಾದ್ರೆ 50 ಲಕ್ಷ ರೂಪಾಯಿಯವರೆಗಿರ್ತಕ್ಕಂಥ ಒಂದು ದೂರನ್ನ ಆತ ಯಾವ ವೇದಿಕೆಗೆ ಕೊಡಬೇಕು? ಅಂತಾರಾಷ್ಟ್ರೀಯ ಗ್ರಾಹಕ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ ಅಥವಾ ಜಿಲ್ಲಾ ವೇದಿಕೆ? ನೋಡಿ, ಈ 11ರ ಪ್ರಶ್ನೆಯ ಸರಿಯಾದ ಉತ್ತರ ಇತ್ತು ರಾಜ್ಯ ಆಯೋಗ ಅಂತ ಕರೀತಾರೆ. 50 ಲಕ್ಷ ರೂಪಾಯಿವರೆಗೆ ಏನಾದರೂ ಮೋಸ ಆತಂದ್ರೆ ಆತ ಏನ್ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ರಾಜ್ಯ ಆಯೋಗಕ್ಕೆ ತನ್ನ ಅಹವಾಲನ್ನ ದೂರನ್ನ ಕೊಡಬಹುದು. ಪ್ರಶ್ನೆ 12. ಈ ಕೆಳಗಿನ ಯಾವುದು ಒಬ್ಬರು ಅಧ್ಯಕ್ಷರು ಮತ್ತು 5 ಸದಸ್ಯರಿಂದ ಕೂಡಿದೆ? ನೋಡಿ, ಯಾವ ಒಂದು ವೇದಿಕೆಯಲ್ಲಿ ಒಬ್ರು ಅಧ್ಯಕ್ಷರು ಇರ್ತಾರೆ, ಆಮೇಲೆ 4 ಜನ ಸದಸ್ಯರನ್ನ ಹೊಂದಿರ್ತಾರೆ? ಯಾವ ವೇದಿಕೆಯಲ್ಲಿ? ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಅಥವಾ ರಾಷ್ಟ್ರೀಯ ಆಯೋಗ ಅಥವಾ ತಾಲೂಕು ಆಯೋಗ ಅಂತ ಕೇಳಿದ್ದಾರೆ. ಸೊ 12ರ ಸರಿಯಾದ ಉತ್ತರ ಇತ್ತು ರಾಷ್ಟ್ರೀಯ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಅವರ ಜೊತೆಗೆ 4 ಜನ ಸದಸ್ಯರುಗಳು ಕೂಡ ಇರ್ತಾರೆ. ಪ್ರಶ್ನೆ 13. ಗ್ರಾಹಕ ದೂರು ನೋಂದಣಿಗೆ ಶುಲ್ಕ ಎಷ್ಟಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗ್ರಾಹಕ ತನ್ನ ದೂರನ್ನು ಕೊಡಬೇಕಾದ್ರೆ, ಆ ದೂರನ್ನ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬೇಕಾದ್ರೆ ಆತ ಎಷ್ಟು ರೂಪಾಯಿ ಶುಲ್ಕವನ್ನ ನೋಂದಣಿಯಾಗಿ ಕೊಡಬೇಕು? ರಿಜಿಸ್ಟ್ರೇಷನ್ ಫೀ ಅಂತ. 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಯಾವುದೇ ಶುಲ್ಕವಿಲ್ಲ. ನೆನಪಿಟ್ಕೊಳ್ಳಿ, ಯಾವುದೇ ಶುಲ್ಕವಿಲ್ಲ, ಫ್ರೀಯಾಗಿ ಉಚಿತವಾಗಿ ಗ್ರಾಹಕ ತನ್ನ ದೂರನ್ನ ನೋಂದಣಿಯನ್ನ ಮಾಡಬಹುದು. ಪ್ರಶ್ನೆ 14. ವಿಜಯನು 1 ಕೋಟಿಗೂ ಹೆಚ್ಚಾದ ಗ್ರಾಹಕ ದೂರನ್ನ ಸಲ್ಲಿಸಬೇಕು. ಸೊ ವಿಜಯ್ ಏನಾಗ್ತದಪ್ಪ ಅಂದ್ರೆ 1 ಕೋಟಿಗಿಂತ ಹೆಚ್ಚು ಪರಿಹಾರವನ್ನ ಬೇಡಿಕೆ ಮಾಡಿ ಆತ ಏನ್ ಮಾಡ್ತಾನೆ, ಒಂದು ಅಹವಾಲನ್ನ ದೂರನ್ನ ಕೊಡ್ತಾನೆ. ಹಾಗಾದ್ರೆ ಆತ ಯಾವ ವೇದಿಕೆಗೆ ದೂರನ್ನ ಕೊಡಬೇಕು? 1 ಕೋಟಿಗಿಂತ ಹೆಚ್ಚಾಗಿರ್ತಕ್ಕಂಥ ಮೋಸಕ್ಕೆ, ವಂಚನೆಗೆ. ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ ಯಾವುದೂ ಅಲ್ಲ. ಸೊ ವಿಜಯ 1 ಕೋಟಿಗಿಂತ ಹೆಚ್ಚಾದ ಒಂದು ಗ್ರಾಹಕರ ದೂರನ್ನು ಕೊಡಬೇಕಾದ್ರೆ ಆತ ರಾಷ್ಟ್ರೀಯ ಆಯೋಗಕ್ಕೆ ತನ್ನ ದೂರನ್ನು ಕೊಡಬೇಕು. ಸೊ ರಾಷ್ಟ್ರೀಯ ಆಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15. ವಸ್ತುಗಳನ್ನ ಬೆಲೆ ಕೊಟ್ಟು ಪಡೆಯುವಾತನಿಗೆ ಏನಂತ ಕರೀತಾರೆ? ಸೊ ವಸ್ತುಗಳಿಗೆ ಬೆಲೆಯನ್ನ ಕೊಡ್ತಾನೆ, ಆಮೇಲೆ ವಸ್ತುಗಳನ್ನ ಪಡಿತಾನೆ, ಇವನಿಗೆ ಏನಂತ ಕರೀತಾರೆ? ಗ್ರಾಹಕ, ಪೂರೈಕೆದಾರ, ಸೇವಾದಾರ, ಚಂದಾದಾರ. ಸೊ ಸರಿಯಾದ ಉತ್ತರ ಇತ್ತು ಅವನಿಗೆ ಏನಂತ ಕರೀತಾರಪ್ಪ ಅಂದ್ರೆ ಗ್ರಾಹಕ ಅಂತ ಕರೀತಾರೆ. ಹೋಪ್ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಸಮಾಜ ವಿಜ್ಞಾನದಲ್ಲಿ ಭಾಗ 1 ಮತ್ತು ಭಾಗ 2ರಲ್ಲಿ ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ಮೇಲೆ MCQಗಳನ್ನ ಎಲ್ಲ ಪಾಠಗಳ ಮೇಲೆ ಹಾಕಾಯ್ತು. ಸೊ ಇನ್ನು ಮುಂದೆ ನಾವು ಮೋಸ್ಟ್ ಲೈಕ್ಲಿ ಕ್ವಶನ್ ಸೀರೀಸ್ಗಳನ್ನ ಕೊಡ್ತಾ ಇದ್ದೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಆ ಕ್ವಶನ್ಸ್ಗಳನ್ನ ನೀವು ನೋಡಿದ್ದೇ ಆದರೆ ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಉಪಯುಕ್ತ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಸೊ ಆ ಥರನಾಗಿರ್ತಕ್ಕಂಥ ಕ್ಲಾಸಸ್, ಆ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವುಗಳನ್ನು ತರ್ತೀವಿ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಸ್ಟ್ ಫಾರ್ ಯುವರ್ ಸಪೋರ್ಟ್. ಸೊ ವಿಡಿಯೋವನ್ನು ನೀವು ನೋಡಿದ ಮೇಲೆ ಪ್ಲೀಸ್ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚೆಚ್ಚು ಜನರಿಗೆ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ಕಳಿಸಿ ಕೊಡಬೇಕು, ಶೇರ್ಗಳನ್ನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕಂತಕ್ಕಂಥದ್ದು ನಮ್ಮದು. ಸೊ ಇನ್ನು ಮುಂದೆ ಏನಾದರೂ ಇದ್ದರೆ ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ ಅಂತ ಹಾಕ್ತೀವಿ. ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳ ಸರಣಿ. ಆ ಒಂದು ವಿಡಿಯೋಗಳನ್ನು ನೀವು ನೋಡಿದ್ದೆ ಆದರೆ ಸೊ ಖಂಡಿತ ತಾವುಗಳು ಏನು ಮಾಡ್ಬೋದಪ್ಪ ಅಂತಂದರೆ ಅಂಕಗಳನ್ನು ಚೆನ್ನಾಗಿ ಗಳಿಸ್ಬೋದು. ಸೊ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೆ ವಿಡಿಯೋಗಳನ್ನು ನೋಡಿ ಪರೀಕ್ಷಾ ತಯಾರಿಯನ್ನು ಮಾಡಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ.